ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ಕಾಮಾಖ್ಯ ದೇವಾಲಯವು 3 ದಿನಗಳ ಕಾಲ ತನ್ನ ಬಾಗಿಲುಗಳನ್ನ ಸಂಪೂರ್ಣವಾಗಿ ಮುಚ್ಚುತ್ತದೆ. ಆ ದಿನಗಳಲ್ಲಿ ಯಾವುದೇ ಪೂಜಾರಿ ಗರ್ಭಗುಡಿಗೆ ಪ್ರವೇಶಿಸೋದಿಲ್ಲ, ಯಾವುದೇ ಪೂಜೆ ನಡೆಯುವುದಿಲ್ಲ, ಯಾವುದೇ ಆರತಿ ಇರೋದಿಲ್ಲ, ಭಕ್ತರಿಗೂ ಸಹ ದರ್ಶನವೂ ಸಿಗೋದಿಲ್ಲ. ಆದ್ರೆ 4ನೇ ದಿನ ದೇವಾಲಯದ ಬಾಗಿಲುಗಳು ತೆರೆತಿದ್ದಂತೆ ಭಾರತದೆಲ್ಲೆಡೆಯಿಂದ ಅಲ್ಲದೆ ವಿದೇಶಗಳಿಂದಲೂ ಕೂಡ ಬಂದಿರುವ ಲಕ್ಷಾಂತರ ಭಕ್ತರು ಒಂದೇ ಒಂದು ಪ್ರಸಾದಕ್ಕಾಗಿ ಕಾಯ್ತಾ ಇರ್ತಾರೆ. ಅದು ಚಿನ್ನವಲ್ಲ, ಅದು ಅಮೂಲ್ಯ ರತ್ನವೂ ಅಲ್ಲ, ಅಷ್ಟೇ ಯಾಕೆ ತಿನ್ನುವ ಅನ್ನ ಪ್ರಸಾದವೂ ಅಲ್ಲ, ಅದು ಕೇವಲ ಒಂದು ಸಣ್ಣ ಕೆಂಪು ಬಟ್ಟೆಯ ತುಂಡು. ಆದರೆ ಆ ಬಟ್ಟೆಯನ್ನ ಪಡೆಯಲು ಸಾವಿರಾರು ಕಿಲೋಮೀಟರ್ ದೂರದಿಂದ ಭಕ್ತರು ಕಾಮಾಖ್ಯಕ್ಕೆ ಆಗಮಿಸ್ತಾರೆ. ಯಾಕೆ ಗೊತ್ತಾ? ಅದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಮೊದಲು ಕಾಮಾಖ್ಯ ದೇವಾಲಯದೊಳಗೆ ನಿಜವಾಗಿ ಏನಿದೆ ಅನ್ನೋದನ್ನ ತಿಳಿಬೇಕು. ವೀಕ್ಷಕರೇ, ಪ್ರಣವಂ ಭಕ್ತಿ ಟಿವಿಯ ವಿಶೇಷ ದಿವ್ಯ ದೇಗುಲ ಸರಣಿಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಅಸ್ಸಾಂ ರಾಜ್ಯದ ಗುವಾಹಟಿಯ ನೀಲಾಚಲ ಬೆಟ್ಟದ ಮೇಲೆ ನೆಲೆಗೊಂಡಿರುವ ಕಾಮಾಖ್ಯ ದೇವಾಲಯಕ್ಕೆ ಭೇಟಿ ನೀಡಿದಾಗ ಗರ್ಭಗುಡಿಗೆ ಪ್ರವೇಶಿಸಲು ನೀವು ನೆಲದಡಿಯಿರುವ ಒಂದು ಪ್ರಾಕೃತಿಕ ಗುಹೆಯೊಳಗೆ ಇಳಿಬೇಕು. ಇಲ್ಲಿ ನೀವು ಬೇರೆ ದೇವಾಲಯಗಳಂತೆ ಯಾವುದೇ ಮೂರ್ತಿಯನ್ನ ಕಾಣೋದಿಲ್ಲ, ಯಾವುದೇ ವಿಗ್ರಹವಿಲ್ಲ, ಯಾವುದೇ ಶಿಲ್ಪವಿಲ್ಲ. ಭಾರತದ ಅತ್ಯಂತ ಶಕ್ತಿಶಾಲಿ ಶಕ್ತಿಪೀಠಗಳಲ್ಲಿ ಒಂದಾದ ಈ ಕ್ಷೇತ್ರದಲ್ಲಿ ದೇವಿಯ ರೂಪವೇ ಇಲ್ಲ. ಅದರ ಬದಲು ಗುಹೆಯ ನೆಲದಲ್ಲಿ ಸ್ವಾಭಾವಿಕವಾಗಿ ನಿರ್ಮಾಣವಾದ ಯೋನಿಯಾಕಾರದ ಶಿಲೆಯೊಂದು ಕಾಣಿಸುತ್ತೆ. ಈ ಶಿಲೆಯ ಮೇಲಿಂದ ಭೂಗರ್ಭದ ಒಂದು ನೈಸರ್ಗಿಕ ಜಲಧಾರೆ ನಿರಂತರವಾಗಿ ಹರಿತಾ ಇರುತ್ತೆ. ಬೇಸಿಗೆ ಇರಲಿ, ಮಳೆಗಾಲ ಇರಲಿ, ಹಗಲಿರಲಿ, ರಾತ್ರಿಯಾಗಿರಲಿ, ವರ್ಷದಿಂದ ವರ್ಷಕ್ಕೆ ಆ ನೀರು ನಿರಂತರವಾಗಿ ಹರಿತಾನೇ ಇರುತ್ತೆ. ಆಶ್ಚರ್ಯದ ಸಂಗತಿ ಏನು ಅಂತಂದ್ರೆ, ಈ ಜಲಧಾರೆ ಎಲ್ಲಿಂದ ಬರುತ್ತೆ ಅನ್ನೋದನ್ನ ಇಂದಿಗೂ ಯಾರೂ ಪತ್ತೆ ಹಚ್ಚಿಲ್ಲ. ಇದು ಒಂದು ಯೋನಿಪೀಠ. ಶಾಕ್ತ ಸಂಪ್ರದಾಯದ ಪ್ರಕಾರ ದೇವಿ ಸತಿಯ ದೇಹವನ್ನ ವಿಭಜಿಸಲು ಶ್ರೀ ಮಹಾವಿಷ್ಣು ಸುದರ್ಶನ ಚಕ್ರವನ್ನ ಬಳಸಿದಾಗ ದೇವಿಯ ಯೋನಿ ಭಾಗವು ಗುವಾಹಟಿಯ ನೀಲಾಚಲ ಬೆಟ್ಟದ ಮೇಲೆ ಬಿದ್ದಿತು. ಅದೇ ಸ್ಥಳವೇ ಕಾಮಾಖ್ಯ. ಆ ಕಾರಣದಿಂದಲೇ ಕಾಮಾಖ್ಯ ಭಾರತದಲ್ಲಿನ 51 ಶಕ್ತಿಪೀಠಗಳಲ್ಲಿ ಅತ್ಯಂತ ಪುರಾತನ ಮತ್ತು ಮಹತ್ವದ ಪೀಠವೆಂದು ಪರಿಗಣಿಸಲಾಗಿದೆ. ಇಲ್ಲಿ ಮೂರ್ತಿ ಇಲ್ಲದಿರುವುದಕ್ಕೆ ಕಾರಣವೂ ಇದೆ. ಇಲ್ಲಿ ದೇವಿಗೆ ಪ್ರತ್ಯೇಕ ರೂಪದ ಅಗತ್ಯವಿಲ್ಲ. ಅವಳೇ ಆ ಶಿಲೆ, ಅವಳೇ ಆ ಜಲಧಾರೆ, ಅವಳೇ ಈ ಭೂಮಿ. ಕಾಮಾಖ್ಯ ಕೇವಲ ಒಂದು ದೇವಾಲಯವಲ್ಲ, ನೀಲಾಚಲ ಬೆಟ್ಟದ ಸಂಪೂರ್ಣ ಪ್ರದೇಶದಲ್ಲಿ ದಶಮಹಾವಿದ್ಯೆಗಳ ಆರಾಧನೆ ನಡೆಯುತ್ತೆ. ಅವುಗಳೆಂದರೆ ಕಾಳಿ, ತಾರಾ, ಷೋಡಶಿ, ಭುವನೇಶ್ವರಿ, ಭೈರವಿ, ಚಿನ್ನಮಸ್ತ, ಭೂಮಾವತಿ, ಬಗಲಾಮುಖಿ, ಮಾತಂಗಿ ಮತ್ತು ಕಮಲಾತ್ಮಿಕ. ಭಾರತದಲ್ಲಿ ದಶಮಹಾವಿದ್ಯೆಗಳೆಲ್ಲ ಒಂದೇ ಕ್ಷೇತ್ರದಲ್ಲಿ ಪೂಜಿಸಲ್ಪಡುವ ಸ್ಥಳ ಮತ್ತೊಂದಿಲ್ಲ. ಇದರಿಂದ ಕಾಮಾಖ್ಯ ತಾಂತ್ರಿಕ ಶಾಕ್ತ ಸಂಪ್ರದಾಯದ ಪ್ರಮುಖ ಕೇಂದ್ರವಾಗಿದೆ. ಆದರೆ ಈ ಕ್ಷೇತ್ರದ ಅತ್ಯಂತ ದೊಡ್ಡ ರಹಸ್ಯ ಆ ಭೂಗರ್ಭದ ಜಲಧಾರೆಯೊಂದಿಗೆ ಸಂಬಂಧಿಸಿದೆ. ಪ್ರತಿ ವರ್ಷ ಜೂನ್ ತಿಂಗಳ 3ನೇ ವಾರದಲ್ಲಿ ಆ ಜಲಧಾರೆಯ ನೀರು ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಇಷ್ಟೇ ಅಲ್ಲ, ಕಾಮಾಖ್ಯ ಸಮೀಪ ಹರಿಯುವ ಬ್ರಹ್ಮಪುತ್ರ ನದಿಯ ಕೆಲವು ಭಾಗಗಳು ಕೆಂಪು ಛಾಯೆಯನ್ನು ಪಡ್ಕೊಳ್ಳುತ್ತವೆ ಅಂತ ಹೇಳಲಾಗುತ್ತೆ. ಕೆಲವರು ವಿಜ್ಞಾನಿಗಳು ಇದಕ್ಕೆ ಕಾರಣ ಹುಡುಕಲು ಪ್ರಯತ್ನಿಸುತ್ತಿದ್ದಾರೆ. ನೀಲಾಚಲ ಬೆಟ್ಟದಲ್ಲಿ ಸಿನ್ನಬರ್ ಎಂಬ ಕೆಂಪು ಬಣ್ಣದ ಖನಿಜದ ನಿಕ್ಷೇಪಗಳಿವೆ. ಅಲ್ಲಿನ ಮಣ್ಣಿನಲ್ಲಿ ಕಬ್ಬಿಣದ ಅಂಶವೂ ಕೂಡ ಅಧಿಕವಾಗಿದೆ. ಮಳೆಗಾಲದಲ್ಲಿ ಈ ಖನಿಜಗಳು ನೀರಿನಲ್ಲಿ ಬೆರೆತು ಕೆಂಪು ಬಣ್ಣವನ್ನು ಉಂಟು ಮಾಡುತ್ತವೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಆದರೆ ಭಕ್ತರ ನಂಬಿಕೆ ಮಾತ್ರ ಸಾವಿರಾರು ವರ್ಷಗಳಿಂದ ಒಂದೇ ಆಗಿದೆ. ಅವರ ಪ್ರಕಾರ ಈ ಸಮಯದಲ್ಲಿ ದೇವಿ ಕಾಮಾಖ್ಯ ಋತುಮತಿಯಾಗ್ತಾಳೆ. ಅಂದ್ರೆ ದೇವಿಯ ವಾರ್ಷಿಕ ಋತುಚಕ್ರ ನಡೆಯುತ್ತೆ. ಭೂಮಾತೆಯೇ ರಜಸ್ವಲೆಯಾಗ್ತಾಳೆ. ಆದ್ರಿಂದ ನೀರು ಕೆಂಪು ಬಣ್ಣಕ್ಕೆ ತಿರುಗುತ್ತೆ ಅಂತ ಭಕ್ತರು ನಂಬ್ತಾರೆ. ಈ ನಂಬಿಕೆ ದೇವಾಲಯಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅಸ್ಸಾಂನ ಗ್ರಾಮೀಣ ರೈತ ಸಮುದಾಯಗಳು ಈ 3 ದಿನಗಳಲ್ಲಿ ಹೊಲಗಳನ್ನು ಉಳುಮೆ ಮಾಡುವುದಿಲ್ಲ, ಮಣ್ಣನ್ನು ಕೆದಕುವುದಿಲ್ಲ, ಭೂಮಿಯನ್ನು ವಿಶ್ರಾಂತಿಗೆ ಬಿಡುತ್ತಾರೆ.
ಯಾಕೆಂದ್ರೆ ದೇವಿ ವಿಶ್ರಾಂತಿಯಾಗಿದ್ರೆ ಭೂಮಿಯೂ ವಿಶ್ರಾಂತಿಯಾಗಬೇಕು ಅನ್ನೋದು ಅವರ ನಂಬಿಕೆ. ಸೃಷ್ಟಿಯ ಮೂಲ ಶಕ್ತಿಯೇ ತನ್ನ ನವೀಕರಣದ ಅವಧಿಯಲ್ಲಿರುವಾಗ ಭೂಮಿಯನ್ನು ಕೆಲಸಕ್ಕೆ ಒತ್ತಾಯಿಸಬಾರದು ಎಂದು ಅವರು ಭಾವಿಸುತ್ತಾರೆ. ಅಂಬುಬಾಚಿ ಎಂಬ ಪದವು ಸಂಸ್ಕೃತದ ಅಂಬುವಾಚಿ ಎಂಬ ಪದದಿಂದ ಬಂದಿದೆ. ಅಂಬು ಎಂದರೆ ನೀರು, ವಾಚಿ ಎಂದರೆ ಹೊರಹೊಮ್ಮುವುದು. ಮಳೆಗಾಲ ಆರಂಭವಾಗಿ ಭೂಮಿ ಮತ್ತೆ ಫಲವತ್ತಾಗುವ ಕ್ಷಣವನ್ನ ಇದು ಸೂಚಿಸುತ್ತೆ. ಇದೇ ಸಮಯದಲ್ಲಿ ಕಾಮಾಖ್ಯ ದೇವಾಲಯದ ಬಾಗಿಲುಗಳು ಮುಚ್ಚಲ್ಪಡುತ್ತವೆ. ಜೂನ್ 22ರ ರಾತ್ರಿ ವಿಶೇಷ ಆಚರಣೆಗಳು ಪ್ರಾರಂಭವಾಗುತ್ತವೆ. ಗರ್ಭಗುಡಿಯಲ್ಲಿರುವ ಯೋನಿಶಿಲೆಯನ್ನು ಕೆಂಪು ಬಟ್ಟೆಯಿಂದ ಮುಚ್ಚಲಾಗುತ್ತೆ. ಅದಾದ ನಂತರ ದೇವಾಲಯದ ಬಾಗಿಲುಗಳನ್ನು ಮುಚ್ಚಲಾಗುತ್ತೆ. ಜೂನ್ 23, 24 ಮತ್ತು 25ರಂದು ದೇವಾಲಯ ಸಂಪೂರ್ಣ ಮೌನವಾಗಿರುತ್ತೆ. ಯಾವುದೇ ಪೂಜೆ ಇಲ್ಲ, ಯಾವುದೇ ಆರತಿ ಇಲ್ಲ, ಯಾವುದೇ ದರ್ಶನವೂ ಇಲ್ಲ, ಪೂಜಾರಿಗಳಿಗೂ ಪ್ರವೇಶವಿಲ್ಲ. ಆದರೆ ದೇವಾಲಯದ ಹೊರಭಾಗದಲ್ಲಿ ಲಕ್ಷಾಂತರ ಜನರು ಸೇರಿರುತ್ತಾರೆ. ಭಾರತದ ವಿವಿಧ ಭಾಗಗಳಿಂದ ಬಂದು ಸಾಧುಗಳು, ತಾಂತ್ರಿಕ ಸಾಧಕರು, ಸಾಮಾನ್ಯ ಭಕ್ತರು ಎಲ್ಲರೂ ಕಾಯ್ತಾ ಇರ್ತಾರೆ. ಈ ಸಮಯದಲ್ಲೇ ಕಾಮಾಖ್ಯ ವಿಶ್ವದ ಅತಿದೊಡ್ಡ ತಾಂತ್ರಿಕ ಸಾಧಕರ ಸಮಾಗಮವಾಗುತ್ತದೆ. ಈ 3 ದಿನಗಳಲ್ಲಿ ಭೂಮಿಯ ಆಧ್ಯಾತ್ಮಿಕ ಶಕ್ತಿ ಅತ್ಯುನ್ನತ ಮಟ್ಟದಲ್ಲಿರುತ್ತೆ ಎಂದು ಅವರು ನಂಬುತ್ತಾರೆ. ಭೌತಿಕ ಲೋಕ ಮತ್ತು ದೈವಿಕ ಲೋಕದ ನಡುವಿನ ಅಂತರ ಅತ್ಯಂತ ಕಡಿಮೆಯಾಗುತ್ತೆ ಎಂಬುದು ಅವರ ನಂಬಿಕೆ. ಹಾಗಾದ್ರೆ ಮುಚ್ಚಿದ ಬಾಗಿಲಿನ ಹಿಂದೆ ಏನಾಗುತ್ತೆ? ದೇವಾಲಯದ ಸಂಪ್ರದಾಯದ ಪ್ರಕಾರ ದೇವಿ ತನ್ನ ವಾರ್ಷಿಕ ಋತುಚಕ್ರದ ವಿಶ್ರಾಂತಿಯಲ್ಲಿರ್ತಾಳೆ. ಹೀಗಾಗಿ ಅವಳಿಗೆ ಮೌನದ ಗೌರವ ಸಲ್ಲಿಸಲಾಗುತ್ತೆ. ಕಾಮಾಖ್ಯ ದೇವಾಲಯಕ್ಕೆ ಸಂಬಂಧಿಸಿದ ಮತ್ತೊಂದು ಪ್ರಸಿದ್ಧ ಕಥೆ ನರಕಾಸುರನದ್ದು. ಪ್ರಾಗ್ಜ್ಯೋತಿಷಪುರದ ಅಸುರರಾಜನ ನರಕಾಸುರನು ದೇವಿ ಕಾಮಾಖ್ಯಳನ್ನು ವಿವಾಹವಾಗಲು ಬಯಸಿದನು. ದೇವಿ ಅವನಿಗೆ ಒಂದು ಷರತ್ತು ಹಾಕಿದಳು. ಒಂದೇ ರಾತ್ರಿ ನೀಲಾಚಲ ಬೆಟ್ಟದ ತುದಿವರೆಗೆ ಕಲ್ಲಿನ ಮೆಟ್ಟಿಲುಗಳನ್ನು ನಿರ್ಮಿಸು, ಆಗ ನಾನು ನಿನ್ನನ್ನು ವಿವಾಹವಾಗ್ತೇನೆ. ನರಕಾಸುರನು ಕೆಲಸ ಆರಂಭಿಸಿದ. ರಾತ್ರಿ ಇಡೀ ಮೆಟ್ಟಿಲುಗಳನ್ನು ನಿರ್ಮಿಸ್ತಾ ಹೋದ. ಬಹುತೇಕ ಕೆಲಸ ಪೂರ್ಣವಾಗುವಷ್ಟರಲ್ಲಿ ಒಂದು ಕೋಳಿ ಕೂಗಿತು. ಬೆಳಗಾಗಿದೆ ಎಂದು ಭಾವಿಸಿದ ನರಕಾಸುರ ಕೆಲಸ ನಿಲ್ಲಿಸಿದ. ಆದರೆ ಕೆಲವು ಕಥೆಗಳ ಪ್ರಕಾರ ಆ ಕೋಳಿಯ ಕೂಗನ್ನ ದೇವಿಯೇ ಸೃಷ್ಟಿಸಿದ್ದಳು. ಅದು ನಿಜವಾದ ಬೆಳಗಿನ ಜಾವವಲ್ಲ. ಕೋಪಗೊಂಡ ನರಕಾಸುರ ಆ ಕೋಳಿಯನ್ನು ಕೊಂದನು. ಇಂದಿಗೂ ಆ ಸ್ಥಳವನ್ನ ಕುಕುರಾಟಕಟ ಅಂತ ಕರೀತಾರೆ. ಅಪೂರ್ಣವಾಗಿರುವ ಆ ಮೆಟ್ಟಿಲುಗಳ ಅವಶೇಷಗಳನ್ನು ಇಂದಿಗೂ ನೀಲಾಚಲ ಬೆಟ್ಟದಲ್ಲಿ ಕಾಣಬಹುದು. 16ನೇ ಶತಮಾನದಲ್ಲಿ ಆಕ್ರಮಣಕಾರರು ಮೂಲ ಕಾಮಾಖ್ಯ ದೇವಾಲಯವನ್ನು ಧ್ವಂಸಗೊಳಿಸಿದರು. ಆ ನಂತರ ವಿಶ್ವಸಿಂಹ ಎಂಬ ಮಹಾರಾಜನು ಈ ಕ್ಷೇತ್ರವನ್ನು ಪುನಃ ಕಂಡುಹಿಡಿದನು. ಅವನ ಪುತ್ರ ನರನಾರಾಯಣ ಮತ್ತು ಸೇನಾಧಿಪತಿ ಚೀಲಾರಾಯರು 1565ರಲ್ಲಿ ದೇವಾಲಯವನ್ನು ಪುನರ್ನಿರ್ಮಿಸಿದರು. ಇಂದಿನ ಜೇನುಗೂಡಿನಾಕಾರದ ಶಿಖರವು ಅವರ ಕಾಲದಲ್ಲೇ ನಿರ್ಮಾಣವಾಯಿತು. ಆದರೆ ನಂತರ ಒಂದು ವಿಚಿತ್ರ ಘಟನೆ ನಡೆಯಿತು. ಕೇಂದುಕಲೈ ಎಂಬ ಪೂಜಾರಿ ಕಣ್ಣು ಮುಚ್ಚಿ ಪೂಜೆ ಮಾಡುವಾಗ ದೇವಿ ಗರ್ಭಗುಡಿಯಲ್ಲಿ ನೃತ್ಯ ಮಾಡ್ತಾ ಇದ್ಲು ಅನ್ನೋ ನಂಬಿಕೆ ಇತ್ತು. ರಾಜ ನರನಾರಾಯಣ ಮತ್ತು ಚೀಲಾರಾಯರು ಆ ದಿವ್ಯ ನೃತ್ಯವನ್ನು ನೋಡಲು ಬಯಸಿದ್ರು. ಅವರು ಗುಪ್ತವಾಗಿ ವೀಕ್ಷಿಸಲು ಪ್ರಯತ್ನಿಸಿದ್ರು. ದೇವಿಗೆ ಅದು ತಿಳಿಯಿತು. ಕೋಪಗೊಂಡ ದೇವಿ ಪೂಜಾರಿಯ ತಲೆಯನ್ನ ಕತ್ತರಿಸಿದಳು ಎಂದು ಕಥೆ ಹೇಳುತ್ತದೆ. ನಂತರ ಕೋಚ್ ವಂಶದ ರಾಜರಿಗೆ ಮತ್ತು ಅವರ ವಂಶಸ್ಥರಿಗೆ ಕಾಮಾಖ್ಯ ಪ್ರವೇಶ ನಿಷೇಧವಾಗುವಂತೆ ಶಾಪ ನೀಡಿದಳು. ಕೊನೆಗೆ ಜೂನ್ 26ರ ಬೆಳಗ್ಗೆ ದೇವಾಲಯದ ಬಾಗಿಲುಗಳು ಮತ್ತೆ ತೆರೆಯುತ್ತವೆ. ದೇವಿಗೆ ಅಭಿಷೇಕ ಮಾಡಲಾಗುತ್ತೆ. ಗರ್ಭಗುಡಿಯನ್ನು ಶುದ್ಧೀಕರಿಸಲಾಗುತ್ತೆ. ನಂತರ ಭಕ್ತರಿಗೆ ದರ್ಶನ ನೀಡಲಾಗುತ್ತೆ. ಆದರೆ ಹೆಚ್ಚಿನ ಜನರು ದರ್ಶನಕ್ಕಿಂತ ಒಂದು ವಿಶೇಷ ಪ್ರಸಾದಕ್ಕಾಗಿ ಕಾಯ್ತಾರೆ. ಅದು ಅಂಗಭಸ್ತ್ರ. 3 ದಿನಗಳ ಕಾಲ ಯೋನಿಶಿಲೆಯ ಮೇಲೆ ಹೊದಿಸಿದ್ದ ಕೆಂಪು ಬಟ್ಟೆಯ ಸಣ್ಣ ತುಂಡು. ಇದರ ಜೊತೆಗೆ ಅಂಗೋದಕ ಎಂಬ ಪವಿತ್ರ ಜಲವೂ ನೀಡಲಾಗುತ್ತೆ. ಇದು ಜಲಧಾರೆಯ ನೀರು ಮತ್ತು ಸಿಂಧೂರದ ಸಂಯೋಜನೆಯಾಗಿರುತ್ತೆ. ಈ ಅಂಗಭಸ್ತ್ರವನ್ನು ಭಾರತದ ಅತ್ಯಂತ ಶಕ್ತಿಶಾಲಿ ಪ್ರಸಾದಗಳಲ್ಲಿ ಒಂದು ಅಂತ ಪರಿಗಣಿಸಲಾಗುತ್ತೆ. ಭಕ್ತರು ಅದನ್ನು ತಮ್ಮ ಮನೆ ದೇವರ ಕೋಣೆಯಲ್ಲಿ ಪೂಜಿಸ್ತಾರೆ.
3 ದಿನಗಳ ಕಾಲ ದೇವಿಯ ಶಕ್ತಿ ಅದರೊಳಗೆ ಸಂಗ್ರಹವಾಗಿರುತ್ತೆ ಎಂಬ ನಂಬಿಕೆ ಇದೆ. ಇಂದಿಗೂ ಅನೇಕ ಕಡೆ ಮಹಿಳೆಯರನ್ನು ಋತುಚಕ್ರದ ಸಮಯದಲ್ಲಿ ಅಪವಿತ್ರರೆಂದು ಪರಿಗಣಿಸಲಾಗುತ್ತೆ. ಆದರೆ ಕಾಮಾಖ್ಯ ದೇವಾಲಯವು 1000 ವರ್ಷಗಳಿಂದ ಇದರ ವಿರುದ್ಧವಾದ ಸಂದೇಶವನ್ನು ನೀಡುತ್ತಿದೆ. ಇಲ್ಲಿ ದೇವಿಯ ಋತುಚಕ್ರವೇ ವರ್ಷದ ಅತ್ಯಂತ ಪವಿತ್ರ ಉತ್ಸವ. ಅವಳ ಋತುಚಕ್ರವನ್ನು ಸಂಕೇತಿಸುವ ಕೆಂಪು ಬಟ್ಟೆಯೇ ಅತ್ಯಂತ ಶಕ್ತಿಶಾಲಿ ಪ್ರಸಾದ. ಶಾಕ್ತ ತತ್ವಶಾಸ್ತ್ರದ ಪ್ರಕಾರ ಸೃಷ್ಟಿಗೆ ಶಕ್ತಿ ಬೇಕು, ಶಕ್ತಿಗೆ ಫಲವತ್ತತೆ ಬೇಕು, ಫಲವತ್ತತೆಯ ಅಭಿವ್ಯಕ್ತಿ ಋತುಚಕ್ರದ ಮೂಲಕವಾಗುತ್ತದೆ. ಹೀಗಿರುವಾಗ ಜೀವನದ ಮೂಲವಾದ ಈ ಪ್ರಕ್ರಿಯೆಯನ್ನು ಅಪವಿತ್ರವೆಂದು ಕರೆಯುವುದು ಸೃಷ್ಟಿಯನ್ನೇ ಅಪವಿತ್ರವೆಂದು ಕರೆಯುವಂತಾಗಿದೆ. ಕಾಮಾಖ್ಯ ದೇವಾಲಯವು 1000 ವರ್ಷಗಳಿಂದ ಈ ಸತ್ಯವನ್ನು ಉಳಿಸಿಕೊಂಡಿದೆ. ಇದು ಆಧುನಿಕ ಪ್ರಗತಿಪರ ಚಿಂತನೆಯಲ್ಲ, ಇದು ಪ್ರಾಚೀನ ಸನಾತನ ಜ್ಞಾನದ ಜೀವಂತ ಉದಾಹರಣೆ. ಪ್ರತಿ ಜೂನ್ ತಿಂಗಳಲ್ಲೂ ಕಾಮಾಖ್ಯ ಈ ಸಂದೇಶವನ್ನ ಜಗತ್ತಿಗೆ ಮತ್ತೆ ನೆನಪಿಸುತ್ತೆ. ಜೈ ಮಾಂ ಕಾಮಾಖ್ಯ.